ವೀಕ್ಷಕರೇ, ಮೈಸೂರಿನಲ್ಲೊಂದು ಅವಘಡ ಸಂಭವಿಸಿದೆ. ಮೈಸೂರಿನ ಮಹಾರಾಣಿ ಕಾಲೇಜಿನ ಕಟ್ಟಡ ಒಂದು ಬಾಷ್ಪ ಭಾಗ ಕುಸಿದು ಬಿದ್ದಿದೆ. ಅದರಲ್ಲಿ ಒಂದು ಮೃತ್ಯು ಕೂಡ ಆಗಿದೆ. ಅಂದರೆ 150 ವರ್ಷಕ್ಕಿಂತ ಹಳೆಯದಾದ ಕಟ್ಟಡ, ಅದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇತ್ತು. ಅದರ ಕಿಟಕಿಗಳನ್ನು ತೆಗಿತಾ ಇದ್ದರು. ಆ ಸಂದರ್ಭದಲ್ಲಿ ಇಡೀ ಕಟ್ಟಡದ ಒಂದು ಭಾಗ ಕುಸಿದು ಬಿದ್ದಿದೆ. ಅದರಲ್ಲಿ ಸಿಕ್ಕಿದ ಬಹಳಷ್ಟು ಜನರನ್ನು ರಕ್ಷಿಸಲಾಗಿದೆ, ಆದರೆ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ. ಸೊ ಈ ಅಥವಾ ಕುಸಿದ ಸಂದರ್ಭದಲ್ಲಿ ಮೈಸೂರಿನ ರಕ್ಷಣಾ ಕಾರ್ಯದ ಹತ್ತಿರದಲ್ಲಿದ್ದ ರಕ್ಷಣಾ ಕಾರ್ಯಾಚರಣೆಗೆ ಸ್ಥಳೀಯರು ಹೋಗಿದ್ದರು. ಅದರಲ್ಲಿ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ HRS ಎಂಬ ಸಂಸ್ಥೆ ಕೂಡ ಒಂದು. ಅದರ ಪ್ರಮುಖ ಅಸದುಲ್ಲಾರವರು ನಮ್ಮ ಜೊತೆಯಲ್ಲಿದ್ದಾರೆ. ಸೊ ಅವರು ಏನು ಹೇಳ್ತಾರೆ, ಆ ವಿಷಯದಲ್ಲಿ ಆ ಕ್ಷಣದಲ್ಲಿ ಏನು ಕಂಡಿದ್ದಾರೆ ಮತ್ತು ಆ ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೆಸಿದ್ದಾರೆ, ಈ ವಿಷಯದಲ್ಲಿ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಹಲೋ, ಹೇಳಿ ಸರ್. ಅಸದುಲ್ಲಾರೇ, ನಾವು ನಿಮ್ಮಿಂದ ಮೈಸೂರಿನಲ್ಲಿ ಅಥವಾ ಮಹಾರಾಣಿ ಕಾಲೇಜಿನಲ್ಲಿ ಏನು ಅವಘಡ ಸಂಭವಿಸಿತು, ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಯಲಿಕ್ಕೆ ಬಯಸ್ತಾ ಇದ್ದೇವೆ. ಮತ್ತು ಆ ಕ್ಷಣದಲ್ಲಿ, ಆ ಸಂದರ್ಭದಲ್ಲಿ ನೀವು ಇದ್ದದ್ದು ಏನನ್ನು ಕಂಡಿದ್ದೀರಿ ಅದನ್ನು ನಮಗೆ ನಮ್ಮ ವೀಕ್ಷಕರಿಗಾಗಿ ಸ್ಪಷ್ಟಪಡಬೇಕಾಗಿದೆ. ಸೊ ಎಷ್ಟೊತ್ತಿಗೆ ಈ ಘಟನೆ ಸಂಭವಿಸಿತು ಮತ್ತು ನೀವು ಎಷ್ಟೊತ್ತಿಗೆ ತಲುಪಿದಿರಿ, ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತು ಅಂತ? ಸರ್, ಇದು ಘಟನೆ ಸುಮಾರು 4:50 ಈ ಘಟನೆ ನಡೆದಿದೆ. ಮಹಾರಾಣೀಸ್ ಕಾಲೇಜು ಹಳೆ DC ಆಫೀಸ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಒಂದು ಮಹಾರಾಣೀಸ್ ಕಾಲೇಜ್ ಇದೆ. 108 ವರ್ಷಗಳ ಹಳೆಯ ಕಟ್ಟಡವಾಗಿದೆ ಈ ಕಟ್ಟಡ. 3 ವರ್ಷಗಳ ಹಿಂದೆ ಸಣ್ಣ ಭಾಗದಲ್ಲಿ ಒಂದು ಅದೇ ತರ ಬಿದ್ದು ಹೋಗಿ ಶೀತಲಮಯವಾಗಿ ಆ ಕಟ್ಟಡ, ಒಳಗಡೆ ಕಟ್ಟಡವನ್ನು ಸಹ ಶೀತಲಮಯವಾಗಿ ಅದು ರಿನಿವೇಶನ್ ಕೆಲಸಗೋಸ್ಕರ ಅದು ಡೆಮಾಲಿಶ್ ಕಿಟಕಿ ಮತ್ತೆ ಚೌಕಟ್ಟುಗಳನ್ನು ತೆಗೆಯೋ ಸಮಯದಲ್ಲಿ ಈ ಘಟನೆ ನಡೆದಿದೆ. ಇದು ನಮಗೆ ಈ ಘಟನೆ 4:50 ನಡೆದಿದೆ. ನಮಗೆ ಮಾಹಿತಿ ಬಂದಿದ್ದು 6:00 ನಮಗೆ ಮಾಹಿತಿ ಬಂತು. ಮಾಹಿತಿ ಬಂದಿದ್ದ ತಕ್ಷಣ ನಾವು ಆ ಸ್ಥಳಕ್ಕೆ ನಾವು HRS ಮೈಸೂರು ತಂಡ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದೆ. ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾಗ ಅಲ್ಲಿ ನಾವು ಕಾರ್ಯಾಚರಣೆಗೆ ಮುಂದಾಗಿದ ತಕ್ಷಣನೇ ಅಲ್ಲಿ ನಮ್ಗೆ ಇಮಿಡಿಯೇಟ್ ಆಗಿ ನಮ್ಗೆ ಒಳಗೆ ಕಳಿಸ್ಲಿಲ್ಲ. ಏನಕ್ಕಂದ್ರೆ ಅಲ್ಲಿ ಏನು ಯಾವ ತರ ಆಗಿದೆ ಅಂತ ಅವರಿಗೂ ಸಹ ಸರಿಯಾಗಿ ಇದ್ದಿರ್ಲಿಲ್ಲ. ಆದ ಕಾರಣ ಸುರಕ್ಷತೆ ಇದರಲ್ಲಿ ನಮಗೂ ಇಮಿಡಿಯೇಟ್ ಆಗಿ ಒಳಗಡೆ ಬಿಟ್ಟಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಫೈರ್ ಬ್ರಿಗೇಡ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಕಾರ್ಪೊರೇಷನ್ ಈ ತಂಡಗಳು ಅಲ್ಲಿ ಕೆಲಸಗಳು ಮಾಡ್ತಾ ಇತ್ತು. ಮತ್ತೆ ಕಟ್ಟಡ ಕಾರ್ಮಿಕರು ಸಹ ಅವರು ಸಹ ಅಲ್ಲಿ ಹುಡುಕಾಟ ನಡೀತಾ ಇತ್ತು. ಸೊ ನಿಮಗೆ ಪ್ರವೇಶ ಹೇಗೆ ಸಾಧ್ಯ ಆಯಿತು ಮತ್ತು ನಿಮ್ಮ ಕಾರ್ಯಾಚರಣೆ ಎಷ್ಟು ಫಲಪ್ರದವಾಯಿತು, ಈ ಬಗ್ಗೆ ಮಾಹಿತಿ ಕೊಡಿ. ನಾವು ಅಲ್ಲಿನ ACP ಅವರು ಸಹ ಅಲ್ಲಿದ್ರು. ಅವರಿಗೆ ನಮ್ಮ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿಯ ಪರಿಚಯ ಸಹ ಮಾಡಿಕೊಟ್ಟಿವಿ. ನಾವು ಇತ್ತೀಚೆಗೆ ವಯನಾಡಲ್ಲಿ ನಡೆದ ಘಟನೆಗಳನ್ನು ಅವರ ಮುಂದೆ ನಾವು ಇಟ್ಟಿದ್ದೀವಿ. ಈ ತರ ನಾವು ರೆಸ್ಕ್ಯೂ ಮತ್ತೆ ರಿಲೀಫ್ ರಿಹ್ಯಾಬಿಲಿಟೇಷನ್ ನಮ್ಮ ಕೆಲಸ ಆಗಿದೆ, ನಾವೆಲ್ಲ ಟ್ರೈನರ್ ಆಗಿದ್ದೀವಿ ಅಂತ ಹೇಳಿದ್ಮೇಲೆ, ಹೌದಾ ನೀವು ತಡೀರಿ, ನಾವು ಕಳಿಸ್ಕೊಡ್ತೀವಿ ನಿಮಗೆ ಅಂತ ಅವ್ರು ನಮ್ಗೆ ಒಂದು ಅರ್ಧ ಗಂಟೆ ನಿಲ್ಲಿಕ್ಕೆ ಹೇಳಿದ್ರು. ಆಮೇಲೆ ಫೈರ್ ಬ್ರಿಗೇಡ್ ಅವರು ಚಂದನ್ ಸರ್ ಅವರು ನಮ್ಮ ಪರಿಚಯ ಆಯ್ತು. ಚಂದನ್ ಸರ್ ಅವರು ಪರಿಚಯ ಆದ್ಮೇಲೆ ಅವರು ನಮ್ಗೆ ಒಳಗಡೆ ಬಿಟ್ಟಿದ್ರು ನಮ್ಗೆ. ಆ ಸಮಯದಲ್ಲಿ ನಾವು ಅಲ್ಲಿನ ನೀರಿನ ಸಹ ಅವಶ್ಯಕತೆ ಇತ್ತು. ಇಮಿಡಿಯೇಟ್ ಆಗಿ ನಾವು ನೀರಿನ ವ್ಯವಸ್ಥೆ ಸಹ ಮಾಡಿದ್ವಿ. ನೀರು ತಗೊಂಡು ಅಲ್ಲಿ ಕೆಲಸ ಮಾಡ್ತಿರುವಂತಹ ಕಟ್ಟಡ ಕಾರ್ಮಿಕರು ಮತ್ತೆ ಫೈರ್ ಬ್ರಿಗೇಡ್ ಅವರಿಗೂ ನಾವು ಈ ನೀರಿನ ವ್ಯವಸ್ಥೆ ಸಹ ಮಾಡಿದ್ವಿ. ಇಮಿಡಿಯೇಟ್ ಆಗಿ ಒಳಗಡೆ ಹೋಗಿ ನೋಡಿದಾಗ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಬಹಳ ದೊಡ್ಡ ಕಟ್ಟಡ ಅಲ್ಲಿ ಕುಸಿತ ಕಂಡಿತ್ತು. ಆ ಕುಸಿತದ ಮಧ್ಯದಲ್ಲಿ ಒಬ್ಬ ಯುವಕ ಸಿಲುಕು ಹಾಕಿಕೊಂಡಿದ್ದ. ಟೋಟಲ್ ಅಲ್ಲಿ 14 ಯುವಕರು ಕೆಲಸ ಮಾಡ್ತಾ ಇದ್ರು. 13 ಯುವಕರು ಅಲ್ಲಿ ಬಚಾವಾದ್ರು. ಒಬ್ಬ ಹುಡುಗ ಅಲ್ಲಿ ಸಿಕ್ಕಾಕಿಕೊಂಡ. ಅವರಿಗೆ ಸಂಶಯ ಇತ್ತು, ಆ ಹುಡುಗ ಬದುಕಿದಾನೆ ಅಂತ ಒಂದು ಹುಡುಕಾಟ ಮಾಡ್ತಾ ಇದ್ವಿ. ಬಹಳ ದುರಾದೃಷ್ಟಕರ ಏನಂದ್ರೆ ಆ ಹುಡುಗ ಬದುಕಿರ್ಲಿಲ್ಲ. ಆ ಹುಡುಗ ತೀರಿಕೊಂಡಿದ್ದ. ಮತ್ತೆ ಆ ಹುಡುಗನ ಬಾಡಿ 2 ತುಂಡವಾಗಿ ಕಂಡಿತ್ತು. ಅದು ರಾತ್ರಿ 1:40 ಆ ಬಾಡಿಯನ್ನು ನಮಗೆ ಹುಡುಕ್ಲಿಕ್ಕೆ ಸಾಧ್ಯ ಆಯಿತು. ಅದು JCBಯ ಮುಖಾಂತರ ಒಂದು ಭಾಗದ ಕಟ್ಟಡವನ್ನು ನಾವು ನೆಲಸಮಗೊಳಿಸಿಕೊಂಡು ಬಂದ ಮೇಲೆ 1:40 ನಮಗೆ ಅರ್ಧ ಬಾಡಿ ಸಿಕ್ತು. ಅದೇ ಜಾಗದಲ್ಲಿ ಚಪ್ಪಲಿಗಳು ಸಹ ಬಿದ್ದಿತ್ತು. ಮತ್ತೆ ಅದೇ ಜಾಗದಲ್ಲಿ ಮತ್ತೆ ಹುಡುಕಾಟ ಮಾಡಿದಾಗ ಆ ಅರ್ಧ ಬಾಡಿಯನ್ನು ಸಹ ನಾವು ಅಲ್ಲಿ ಕಂಡು ಹಿಡಿದ್ವಿ. ಓಕೆ, ಅಸದುಲ್ಲಾ ಅವರೇ, ಈ ಒಂದು ಬಾಡಿ 2 ಭಾಗ ಆಗಿದ್ದು ಅಂತ ಹೇಳ್ತಾರೆ, 2 ತುಂಡಾಗಿತ್ತು ಅಂತ. ಸೊ ಇಂಥದ್ದು ಸಾಧ್ಯತೆ ಯಾಕೆ ಆಯಿತು ಅಂತ ಅಂದರೆ ಮಾಹಿತಿಗಾಗಿ.
ಸರ್ ಹೇಳಿ ಸರ್. ಅದೇ ಯಾಕೆ ಅಂದರೆ ಅಲ್ಲಿ ಮಣ್ಣು ಕುಸಿದಿದೆ ಅಂತ ಆದಾಗ ಇದು ಅವನ ದೇಹ 2 ಭಾಗ ಆಗಲಿಕ್ಕೆ ತುಂಡಾಗಲಿಕ್ಕೆ ಕಾರಣ ಏನು ಅಂತ ಮಾಹಿತಿ ಕೊಡ್ತಾ ಇರೋದು. ತುಂಡು ಆಗ್ಲಿಕ್ಕೆ ಕಾರಣ ಏನಂದ್ರೆ ಮೇಲ್ಭಾಗದ ಛಾವಣಿ ಇದೆಯಲ್ಲ ಅದರದ್ದು ಸ್ಲ್ಯಾಬ್ ಅನ್ನು ಮತ್ತೆ ಪಿಲ್ಲರ್ಗಳು ಸಹ ಆ ಬಾಡಿಯ ಮೇಲೆ ಬಿದ್ದ ಕಾರಣ ಆ ಬಾಡಿ ಮತ್ತೆ ಯಾಕಂದ್ರೆ ಅದ್ರ ಜೊತೆಗೆ ಆ ರಾಡುಗಳನ್ನು ಸಹ ಚುಚ್ಚಿದ ಕಾರಣ ಆ ಬಾಡಿ 2 ತುಂಡ ಆಗಲಿಕ್ಕೆ ಅದು ಇದಾಗಿದೆ. ಹಾಂ, ಓಕೆ. ಈಗ ಅಲ್ಲಿ ಏನು ಅಂದರೆ ಜೀರ್ಣೋದ್ಧಾರ ಮಾಡ್ತಾ ಇದ್ರು, ರಿನೋವೇಷನ್ ಮಾಡ್ತಾ ಇದ್ರು ಅಂತ ಹೇಳಿ ಏನು ಮಾಡಲಿಕ್ಕೆ ಹೊರಟಿದ್ರು ಮತ್ತು ಅದು ಅವಘಡಕ್ಕೆ ಕಾರಣ ಏನು ಅಂತ? ಅವಘಡಕ್ಕೆ ಕಾರಣ ಏನಂದ್ರೆ ಅದು ತುಂಬಾ ಹಳೆಯ ಕಟ್ಟಡ, 108 ವರ್ಷಗಳ ಹಳೆಯ ಕಟ್ಟಡ ಆದ ಕಾರಣ ಅದು ಶೀತಲಮಯವಾಗಿತ್ತು. ಅದು ಮತ್ತೆ ಅದು ಪುನರ ನಿರ್ಮಾಣಕ್ಕೋಸ್ಕರ ಸಹ ಸರ್ಕಾರದಿಂದ ಹಣನೂ ಸಹ ಅದು ಶಾಂಕ್ಷನ್ ಆಗಿದೆ ಅಂತ ಮಾಹಿತಿ ಇದೆ. ಅದರದ್ದು ಅದು ಗುತ್ತಿಗೆಯಾರಿಗೆ ಮಂಡ್ಯದ ಅವರಿಗೆ ಅದು ಗುತ್ತಿಗೆಯನ್ನು ಸಹ ಕೊಟ್ಟಿದ್ರು ಅದು ಡೆಮಾಲಿಷ್ ಮಾಡೋ ಸಮಯದಲ್ಲಿ ಆ ಕಿಟಕಿ ಮತ್ತು ಚೌಕಟ್ಟು ತೆಗೆಯ ಸಮಯದಲ್ಲಿ ಆ ಕಿಟಕಿ ಚೌಕಟ್ಟು ತೆಗೆದ ಆದ್ಮೇಲೆ ಆ ಬಿಲ್ಡಿಂಗ್ ಸಹ ಇನ್ನೂ ಆ ಶಕ್ತಿ ಇರ್ಲಿಲ್ಲ. ಆ ಬಿಲ್ಡಿಂಗ್ ಅಲ್ಲಿ ಒಂದು ಕಡೆಯಿಂದ ಬಿತ್ಕೊಂಡು ಬಂತು. ಆ ಹುಡುಗ ಬಟ್ಟೆ ತಗೊಂಡು ಬರಕ್ಕೆ ಹೋಗಿದ್ದ ಸಮಯದಲ್ಲಿ ಅದು ಆ ಘಟನೆಯಲ್ಲಿ ಆ ಹುಡುಗ ಸಿಕ್ಕಾಕಿಕೊಂಡು ಅವನ ಮರಣ ಹೊಂದಿದ್ದಾನೆ. ಓಕೆ, ಅಂದ್ರೆ ಇಡೀ ಕಟ್ಟಡವನ್ನ ಕೆಡವಲಾಗ್ತಾ ಇತ್ತು ಸ್ಪಷ್ಟವಾಗಿ ಹೇಳೋದಾದ್ರೆ. ಮೇ ಬಿ ಆ ತರ ಆಗ್ತಾ ಇತ್ತು ಏನು, ಯಾಕಂದ್ರೆ ಬಹಳಷ್ಟು ಜಾಗದಲ್ಲಿ ಕಿಟಕಿ ಚೌಕಟ್ಟುಗಳು ಸಹ ತೆಗೆದಿತ್ತು. ಒಳಗಡೆ ಭಾಗ ಮೋಸ್ಟ್ಲಿ ಅದು ಡೆಮಾಲಿಷ್ ಮಾಡ್ತಾ ಇದ್ದ ಹಾಗೆ ಕಾಣ್ತಾ ಇತ್ತು ನಮಗೆ. ಯಾಕಂದ್ರೆ ಅಲ್ಲಿ ಮೊದಲನೆಯದಾಗಿ ಅಲ್ಲಿ ಕೆಲಸ ಮಾಡುವ ಹುಡುಗರಿಗೆ ಯಾವುದೇ ತರಹದ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಅವ್ರ ಹತ್ರ ಇರ್ಲಿಲ್ಲ. ಸೊ ಹಳೆಯ ಕಟ್ಟಡ ಕೆಡುವಾಗ ಎಷ್ಟು ದೂರದಲ್ಲಿ ಏನೆಲ್ಲ ಬಳಸ್ಕೊಳ್ಬೇಕು ಈ ಬಗ್ಗೆ ಯಾವುದೇ ಜಾಗೃತಿಯನ್ನು ವಹಿಸ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾ ಇರೋದು. ವಹಿಸ್ಕೊಂಡಿರ್ಲಿಲ್ಲ ಮತ್ತೆ ಅವರಿಗೆ ಯಾವುದೇ ತರಹದ ಸುರಕ್ಷತಾ ವ್ಯವಸ್ಥೆ ಅವರಿಗೆ ಇರ್ಲಿಲ್ಲ ಅಲ್ಲಿ. ಸೊ ಓಕೆ, ಈ ಕಟ್ಟಡ ಈಗ ಅಂದರೆ ಈಗ ಎಷ್ಟು ಭಾಗ ಕುಸಿದಿದೆ ಮತ್ತು ನೀವು ಅಂದರೆ ಟೋಟಲ್ ನಿಮ್ಮ ಪ್ರಯತ್ನ HRS ತಂಡದಿಂದ ಏನು ಸಹಾಯ ಆಯಿತು ಮತ್ತು ಉಳಿದ ಇಲ್ಲಿ ಎಷ್ಟು ಬೇರೆ ಯಾವುದೆಲ್ಲ ಸಂಘಟನೆಗಳು ಅವರು ಕಾರ್ಯಾಚರಣೆಯಲ್ಲಿದ್ದರು ಮತ್ತು ಫೈರ್ ಬ್ರಿಗೇಡ್ನವರು ಪೊಲೀಸ್ನವರು ಯಾವ ರೀತಿ ಕೆಲಸವನ್ನು ಮಾಡಿದರು ಸಂಕ್ಷಿಪ್ತವಾಗಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಫೈರ್ ಬ್ರಿಗೇಡ್ ಮತ್ತೆ ಪೊಲೀಸರು ಮತ್ತೆ ಮೈಸೂರು ಸಿಟಿ ಕಾರ್ಪೊರೇಷನ್ ಸಹ ಉತ್ತಮ ರೀತಿಯಲ್ಲಿ ಸಹ ಅಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಜೊತೆಗೆ HRS ತಂಡ ಇಮಿಡಿಯೇಟ್ ಆಗಿ ಆ ಸ್ಥಳದಲ್ಲಿ ಭೇಟಿ ಕೊಟ್ಟು ಅವರನ್ನು HRS ನ ಪರಿಚಯ ಮಾಡಿದ್ಮೇಲೆ ಅವ್ರ ಜೊತೆಗೆ ಹೆಗಲು ಕೊಟ್ಟು ಅವ್ರ ಜೊತೆಗೆ ನಾವು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ವಿ. ಸಮಯದಲ್ಲಿ ಏನೇನು ಅವಶ್ಯಕತೆ ಇತ್ತು ಅಲ್ಲಿ ಊಟದ ವ್ಯವಸ್ಥೆ ಆಗಲಿ ಮತ್ತೆ ನೀರಿನ ವ್ಯವಸ್ಥೆ ಆಗಲಿ ಟೀಯ ವ್ಯವಸ್ಥೆ ಆಗಲಿ ಇದು HRS ತಂಡ ಮಾಡಿಕೊಟ್ಟಿದೆ. ಮತ್ತೆ ಹುಡುಗನ ಹುಡುಕೋಕೆ ಕಾರ್ಯಾಚರಣೆಯಲ್ಲಿ ಸರಿಸಮಾನವಾಗಿ ಫೈರ್ ಬ್ರಿಗೇಡ್ ಅವರ ಜೊತೆಗೆ ಚಂದನ್ ಸರ್ ಸಹಕಾರ ಮತ್ತೆ ನಾಗರಾಜ್ ಅರಸ್ ಅವರ ಸಹಕಾರದಿಂದ ಅವರ ಜೊತೆಗೆ ನಾವು ಕೆಲಸ ಮಾಡಲಿಕ್ಕೆ ನಮಗೆ ಅನುಕೂಲವಾಯಿತು. ಓಕೆ ಅಸದುಲ್ಲಾ ಅವರೇ, ನಿಮ್ಮ ಸೇವಾ ಕಾರ್ಯ ಸ್ಮರಣೀಯವಾಗಿದೆ ಮತ್ತು ಮೈಸೂರಿನ ಜನತೆಗೆ ನೆನಪಿಟ್ಟುಕೊಳ್ಳುವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಧನ್ಯವಾದ ನಿಮಗೆ. ಧನ್ಯವಾದಗಳು ಸರ್. ಸೊ HRS ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಇದು ಸುರಕ್ಷಾ ಮತ್ತು ಕಾರ್ಯಾಚರಣೆಯಲ್ಲಿ ಬಹಳ ಹೆಸರುವಾಸಿಯಾದದ್ದು ಮತ್ತು ದೇಶದಲ್ಲಿ ಎಲ್ಲಿಯೇ ದೊಡ್ಡ ಅವಘಡಗಳು ಸಂಭವಿಸಿದೆ ಅಲ್ಲಿಗೆ ಹೋಗಿ ಕಾರ್ಯಾಚರಣೆ. ಇತ್ತೀಚೆಗೆ ವಯನಾಡಿನಲ್ಲಿ ಸುಮಾರು 1 ತಿಂಗಳ ಕಾಲ ಅಲ್ಲೇ ಇದ್ದು ಅಲ್ಲಿಯ ಜನರನ್ನು ಯಾರು ಮಣ್ಣಿನಲ್ಲಿ ಹುದುಗಿದ್ದರೋ ಜನರು ಅಥವಾ ಮೃತದೇಹಗಳು ಅದನ್ನು ತೆಗೆದು ತಲುಪಿಸುವ ಮತ್ತು ಅಲ್ಲಿ ಸಂತ್ರಸ್ತರಾಗಿದ್ದರು ಅವರಿಗೆ ಸುರಕ್ಷಾ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವ ಕೆಲಸವನ್ನು ಮಾಡಿತ್ತು ಆ ತಂಡದ. ಆ ಕೆಲಸದ ಕಾರಣದಿಂದಾಗಿ ಇವತ್ತು ಅಂದರೆ ಮೈಸೂರಿನಲ್ಲಿ ಏನು ಘಟನೆ ಸಂಭವಿಸಿತು ಅಲ್ಲಿಯೂ ಕೂಡ ಕಾರ್ಯಾಚರಣೆ ಮಾಡಲಿಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡಲಾಯಿತು ಎಂಬ ಮಾಹಿತಿ ಅಸದುಲ್ಲಾ ಅವರು ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಇದು ಮೈಸೂರಿನಲ್ಲಿ ನಡೆದ ಘಟನೆಯ ಅವಘಡಕ್ಕೆ ಸಂಬಂಧಪಟ್ಟ ಮಾಹಿತಿ ನಿಮಗೆ ಕೊಟ್ಟಿದ್ದೇವೆ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.